ನಿಮ್ಮ ವಿಡಿಯೋ ವೈರಲ್ ಆಗ್ಬೇಕಾ? ಹಾಗಿದ್ರೆ ಮೊದಲು ನೀವು ಈ ತರ ಥಂಬ್ನೇಲ್ ಕ್ರಿಯೇಟ್ ಮಾಡೋದನ್ನ ಕಲಿಬೇಕು. ಯಾಕಂದ್ರೆ ಈ ತರ ಥಂಬ್ನೇಲ್ ಇವಾಗ ತುಂಬಾನೇ ವೈರಲ್ ಆಗ್ತಾ ಇದೆ. ಈ ತರ ಥಂಬ್ನೇಲ್ಸ್ ನಿಮ್ಮ ವಿಡಿಯೋದಲ್ಲಿ ಬಳಸಿದ್ರೆ ನಿಮ್ಮ ವಿಡಿಯೋನು ಕೂಡ 100% ವೈರಲ್ ಆಗುತ್ತೆ. ಹಾಗಿದ್ರೆ ಈ ತರ ಥಂಬ್ನೇಲ್ಸ್ ಅನ್ನ ನೀವು ಕೂಡ ಈಸಿಯಾಗಿನೇ ಮಾಡಬಹುದು. ಅದು ಯಾವ ರೀತಿ ಮಾಡೋದು, ಹೆಂಗ್ ಮಾಡೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚಾಟ್ ಜಿಪಿಟಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಚಾಟ್ ಜಿಪಿಟಿ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಚಾಟ್ ಜಿಪಿಟಿ. ಇಲ್ಲಿ ನೋಡ್ತಾ ಇರ್ಬೋದು ಚಾಟ್ ಜಿಪಿಟಿ ಅಂತ ನೀವು ಸರ್ಚ್ ಮಾಡಿದ್ರಿ ಅಂದ್ರೆ ಇಲ್ಲಿ ಫಸ್ಟೇ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಚಾಟ್ ಜಿಪಿಟಿ ಅಂತ ವೈಟ್ ಕಲರ್ ಒಳಗಡೆ ಇರುತ್ತೆ. ಈ ಅಪ್ಲಿಕೇಶನ್ ಏನಾದರೂ ನಿಮ್ಮ ಮೊಬೈಲ್ ಒಳಗಡೆ ಇಲ್ಲ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಲಾಗಿನ್ ಆಪ್ಷನ್ ಕೇಳುತ್ತೆ. ನಿಮ್ಮ ಜಿಮೇಲ್ ಇಂದ ನೀವು ಲಾಗಿನ್ ಮಾಡ್ಕೊಳ್ಬಹುದು, ಇಲ್ಲ ಫೋನ್ ನಂಬರ್ ಇಂದ, ಅಥವಾ ನಿಮ್ದು ಯಾವ್ದಾರ ಇನ್ನೊಂದು ಬಿಸ್ನೆಸ್ಗೋಸ್ಕರ ಒಂದು ಇಮೇಲ್ ಐ ಡಿ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ ಐ ಡಿನ ನೀವು ಹಾಕೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೊಳ್ಬಹುದು. ಲಾಗಿನ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಟೈಪಿಂಗ್ ಆಸ್ಕ್ ಚಾಟ್ ಜಿಪಿಟಿ ಅಂತ ಹೇಳ್ಬಿಟ್ಟು ಬಂದಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನಿಮಗೆ ಟೈಟಲ್ ಯಾವ ರೀತಿ ಬೇಕು ನೋಡಿ ಆ ರೀತಿಯಾಗಿ ನೀವು ಇಲ್ಲಿ ಟೈಪಿಂಗ್ ನ ಬರಿಬೇಕಾಗುತ್ತೆ. ನಾನಿಲ್ಲಿ ಒಂದು ಟೈಪಿಂಗ್ ನ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 1 ನಿಮಿಷದಲ್ಲಿ ಕ್ಯಾಪ್ಕಟ್ ಪ್ರೋ ಇನ್ಸ್ಟಾಲ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ಟೈಟಲ್. ಇಲ್ಲಿ ಮೇಲ್ಗಡೆ ಫಸ್ಟ್ ಐತಲ್ಲ, ಇದನ್ನ ಬೇಕಾದ್ರೆ ನಾನು ನಿಮಗೆ ರೆಡ್ ಕಲರ್ ಒಳಗಡೆ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರೋದು ಮೇಲ್ಗಡೆ 1 ನಿಮಿಷದಲ್ಲಿ ಕ್ಯಾಪ್ಕಟ್ ಪ್ರೋ ಇನ್ಸ್ಟಾಲ್ ಮಾಡಿ ಅಂತ ಐತಲ್ಲ, ಇದು ಟೈಟಲ್. ನಿಮಗೆ 1 ನಿಮಿಷದಲ್ಲಿ ಕನ್ನಡ ಫಾಂಟ್ನ ಹೇಗೆ ಡೌನ್ಲೋಡ್ ಮಾಡೋದು, 1 ನಿಮಿಷದಲ್ಲಿ ನಿಮಗೆ ಯಾವುದೊಂದು ಟೈಟಲ್ ಬೇಕು ನೋಡಿ, ನಿಮ್ಮ ವಿಡಿಯೋ ಟೈಟಲ್ ಏನಿರುತ್ತೆ ನೋಡಿ ಅದನ್ನ ನೀವು ಇಲ್ಲಿ ಮೇಲ್ಗಡೆ ಫಸ್ಟ್ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ಆ ಕಡೆ ಲಾಸ್ಟ್ ಅಲ್ಲಿ 1-2 ಸಣ್ಣ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಈ 2 ಮಾರ್ಕ್ ಅನ್ನ ನೀವು ವಿಡಿಯೋ ಟೈಟಲ್ ಸ್ಟಾರ್ಟಿಂಗು ಆಮೇಲೆ ಎಂಡಿಂಗು ಇಲ್ಲಿ ಹಾಕಿದ್ವಿ ನೋಡಿ, ಕ್ವೆಶ್ಚನ್ ಮಾರ್ಕ್ ಪಕ್ಕದಲ್ಲಿ ಇಲ್ಲಿ ಹಾಕಿದ್ರಿ, ಆಮೇಲೆ ಒಂದು ಪಕ್ಕದಲ್ಲಿ ಇಲ್ಲಿ ಹಾಕಿ. ಈ ರೀತಿಯಾಗಿ ನೀವು ಮಾರ್ಕ್ ಅನ್ನ ಇಲ್ಲಿ ಸೈಡ್ ಹಾಕ್ಬೇಕಾಗುತ್ತೆ ಮೇಲ್ಗಡೆ. ಈ ರೀತಿ ನೀವು ಟೈಟಲ್ ಬರ್ದಿದ್ದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಈ ಟೆಕ್ಸ್ಟ್ ಬರೋದು, ಮತ್ತೆ ಒಂದು ನನ್ನ ಫೋಟೋ ಕೊಡ್ತೀನಿ, ಅದನ್ನ ಥಂಬ್ನೇಲ್ ನಲ್ಲಿ ಬಳಸಿ, ಅದನ್ನ ಬಲಗಡೆ ಇಡಿ, ಮತ್ತೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಫೇಸ್ ಎಕ್ಸ್ಪ್ರೆಷನ್ ಇರಲಿ, ಹಾಗೆ ರೆಡ್ ಕಲರ್ ಔಟ್ಲೈನ್ ಕೊಡಿ, ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ. ಇಲ್ಲಿ ರೆಡ್ ಕಲರ್ ಏನೈತಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ನೀವು ನಿಮ್ಗೆ ಬೇಕಾಗಿರೋಂಗೆ ಕಲರ್ ನ ನೀವು ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ರೆಡ್ ಕಲರ್ ಕೊಟ್ಟಿದ್ದೀನಲ್ಲ, ಇದನ್ನ ನೀವು ನಿಮಗೆ ಬೇಕಾಗಿರುವಂತ ನೀವು ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ ಆಗಿರ್ಬೋದು. ಇಲ್ಲೇನ್ ರೆಡ್ ಐತಲ್ಲ, ನಿಮ್ ಫೋಟೋ ಸುತ್ತ ಒಂದ್ ಲೈನ್ ಬರುತ್ತೆ, ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕು, ಗ್ರೀನ್ ಬೇಕಾ ಅಥವಾ ರೆಡ್ ಬೇಕಾ ಅದಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಎಲ್ಲೋ ಸೆಲೆಕ್ಟ್ ಮಾಡ್ಕೊಳ್ಬಹುದು, ನಿಮ್ಗೆ ಇಷ್ಟವಾಗಿದ್ದ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇನು ನಾವು ಇವಾಗ ಬರ್ದಿದ್ದೀನಲ್ಲ ಇದನ್ನೆಲ್ಲದೂ ಕೂಡ ನೀವು ಕಾಪಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ವಿಡಿಯೋದಲ್ಲಿ ನೀವು ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ಇದನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಚಾಟ್ ಜಿಪಿಟಿಗೆ ಬರ್ಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಚಾಟ್ ಜಿಪಿಟಿಗೆ ಬರ್ಬೇಕಾಗುತ್ತೆ. ಇವಾಗ ಏನು ಕಾಪಿ ಮಾಡ್ಕೊಂಡ್ರಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ನಾನು ಇವಾಗ ಕಾಪಿ ಮಾಡ್ತೀನಿ ಫುಲ್ಲು. ಹೌದಾ, ಇವಾಗ ನಾನು ಇದನ್ನು ಫುಲ್ ಕಾಪಿ ಮಾಡ್ತೀನಿ. ಈ ರೀತಿಯಾಗಿ ಕಾಪಿ ಮಾಡಿದ್ಮೇಲೆ ಇಲ್ಲಿ ಕಾಪಿ ಅಂತ ಬಂತು. ಕಾಪಿ ಮಾಡಿದಾದ್ಮೇಲೆ ಇಲ್ಲಿ ಮತ್ತೆ ನಾವು ಚಾಟ್ ಜಿಪಿಟಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ 1 ನಿಮಿಷದಲ್ಲಿ ಅಂತಂದು ಹೇಳೈತಲ್ಲ, ಇದನ್ನ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಿ. ಈ ತರ ನೀವು ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಈ ಪ್ಲಸ್ ಐಕನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಥಂಬ್ನೇಲ್ ಅಲ್ಲಿ ನೀವು ಯಾರ ಫೋಟೋನ ಹಾಕ್ಬೇಕು, ನಿಮ್ದೇ ಫೋಟೋ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರ್ದಾರು ನೀವೇನಾದ್ರೂ ಫೋಟೋ ಹಾಕ್ಬೇಕು ಅಂದ್ರೆ ಅವರ ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇವಾಗ ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರುವಂತ ಫೋಟೋನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಬ್ಯಾಕ್ ಗ್ರೌಂಡ್ ಇರೋ ಅಂತಾದ್ರೂ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ಇಲ್ಲಿ ಫೋಟೋ ಲೋಡಿಂಗ್ ಆಗೋದು ಕೂಡ ಫೋಟೋ ಅಪ್ಲೋಡ್ ಆಯ್ತು. ಇದಕ್ಕೆ ಇಲ್ಲಿ ಒಂದು ಬಾಣದ ಮಾರ್ಕ್ ಕಾಣಿಸ್ತಾ ಇರುತ್ತೆ, ಸೆಂಡ್ ಆಪ್ಷನ್ ಇದು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಯೇಟಿಂಗ್ ಇಮೇಜ್ ಅಂತ ಹೇಳ್ಬಿಟ್ಟು ಬಂದಿದೆ. ಇವಾಗ ನಿಮ್ಮ ಇಮೇಜ್ ಅನ್ನೋದು ಜನರೇಟ್ ಆಗ್ತಾ ಇರುತ್ತೆ. ಇದು ನಿಮಗೆ ಬೇಕಾಗಿರುವಂತ ನೀವು ಯಾವ ವಿಷಯ ಹೇಳಿರ್ತೀರ ನೋಡಿ ಅದಕ್ಕೆ ತಕ್ಕಂತೆ ಒಂದು ಥಂಬ್ನೇಲ್ ಅನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಕೊಡುತ್ತೆ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಇದು ಫೋಟೋ ಜನರೇಟ್ ಆದ್ಮೇಲೆ, ಇದು ಜನರೇಟ್ ಆಗೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫೋಟೋ ಜನರೇಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಮ ಒಂದು ಥಂಬ್ನೇಲ್ ಅನ್ನೋದು ರೆಡಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ. ನಾನು ಫೋಟೋ ಆ್ಯಡ್ ಮಾಡಿರೋದು ಯಾವುದಿದೆ ನೋಡ್ತಾ ಇರ್ಬೋದು, ಫೋಟೋ ಆ್ಯಡ್ ಮಾಡಿರೋದು ಯಾವುದು, ಆಮೇಲೆ ಕೆಳಗಡೆ ಫೋಟೋ ಬಂದಿರೋದು ಯಾವುದು, ಎರಡು ಸೇಮ್ ಫೋಟೋ ಇದೆ ಅಲ್ವಾ. ಇದು ನಿಮ್ಮ ಒಂದು ಫೋಟೋನ ಇಲ್ಲಿ ನೀವು ಹಾಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ನಿಮ್ಗೆ ನಾವು ಸ್ವಲ್ಪ ಚೆನ್ನಾಗಿ ಬೇಕಂದ್ರೆ ಸೂಪರ್, ಇಲ್ಲಿ ನೋಡ್ತಾ ಇರ್ಬೋದು ಸೂಪರ್ ಇನ್ನ ಮಾಡಿ
ನೋಡ್ತಾ ಇರ್ಬೋದು. ಸೂಪರ್ ಇನ್ನ ಮಾಡಿ ಅಂತಂದು ಹೇಳಿದ್ರೆ ಸಾಕು, ಅದ ಇನ್ನೂ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ನಿಮಗೆ ಫೋಟೋನ ಜನರೇಟ್ ಮಾಡಿ ಕೊಡುತ್ತೆ. ನೋಡ್ತಾ ಇರ್ಬೋದು, ಮತ್ತೆ ಜನರೇಟ್ ಆಗ್ತಾ ಇದೆ. ಇವಾಗ ಜನರೇಟ್ ಆದ್ಮೇಲೆ ಇವಾಗೇನು ಫೋಟೋ ಇಲ್ಲಿ ಐತಲ್ಲ, ಇದಕ್ಕಿನ್ನ ಪ್ರೊಫೆಷ್ನಲ್ ಆಗಿ ಇದಕ್ಕಿನ್ನ ಚೆನ್ನಾಗಿರುವಂತ ಫೋಟೋನ ಅದು ಮತ್ತೆ ಒಂದ್ಸಲ ನಿಮ್ಗೆ ಜನರೇಟ್ ಮಾಡಿ ಕೊಡುತ್ತೆ. ಬೇಕಿದ್ರೆ ಅದು ಜನರೇಟ್ ಆದ್ಮೇಲೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಎರಡನೇ ಫೋಟೋ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಎರಡನೇ ಫೋಟೋ, ಇದು ಮೊದಲನೇ ಫೋಟೋ. ಇದಕ್ಕಿಂತ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಟೆಕ್ಸ್ಟ್ ಅಲ್ಲಿ ಇಲ್ಲಿ ರೆಡ್ ಕಲರ್ ಟೆಕ್ಸ್ಟ್ ಐತಲ್ಲ, ಅಲ್ಲಿ ಮೇಲ್ಗಡೆ ಲೈಟಿಂಗ್ ಕೊಟ್ಟಿಲ್ಲ ಮೊದಲನೇ ಇದರಲ್ಲಿ. ಇಲ್ಲಿ ಆಮೇಲೆ ಇಲ್ಲಿ ಎರಡನೇದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಈ ರೀತಿಯಾಗಿ ನೀವು ತಮ್ನಲ್ ನ ಮಾಡ್ಬೋದು. ಇದರಲ್ಲಿ ಸೈಜ್ ಏನಾದ್ರು ಕಡಿಮೆ ಆಗಿತ್ತು ಅಂದ್ರೆ ಯೂಟ್ಯೂಬ್ ತಮ್ನಲ್ ಸೈಜ್ ಏನಾದ್ರು ಇಲ್ಲ ಅಂದ್ರೆ ಸೈಜ್ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಸೈಜ್ ಅಂತ ಟೈಪ್ ಮಾಡಿಬಿಟ್ಟು 16 ಮತ್ತೆ 9 ಅಂತ ನೀವು ಬರೆದ್ಬಿಟ್ಟು ನೀವೇನಾದ್ರೂ ಸೆಂಡ್ ಮಾಡಿದ್ರಿ ಅಂದ್ರೆ ಅದು ಮತ್ತೆ ನಿಮ್ಗೆ ಸೈಜ್ ನ ಜನರೇಟ್ ಮಾಡಿ ಕೊಡ್ತಾರೆ. ಅಂದ್ರೆ ನಿಮ್ಮ ಯೂಟ್ಯೂಬ್ ತಮ್ನಲ್ಗೆ ಯಾವ ಸೈಜ್ ಬೇಕಾಗತ್ತೆ ಅದೇ ಸೈಜ್ ನ ನಿಮ್ಗೆ ರೆಡಿ ಮಾಡಿ ಕೊಡುತ್ತೆ. ಅದು ಬೇಕಿದ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಇದು ಯೂಟ್ಯೂಬ್ ಸೈಜ್ ನ ಜನರೇಟ್ ಮಾಡಿ ಕೊಟ್ಟಿದೆ. ಅಂಡ್ ಅದಕ್ಕಿಂತ ಇದು ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಮೇಲ್ಗಡೆ ಫೋಟೋದ್ಕಿನ ಇದು ಮತ್ತೆ ಇನ್ನ ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ನೀವು ನಿಮಗೆ ಬೇಕಾಗಿರುವಂತ ಟೈಟಲ್ ನ ನೀವು ಆಡ್ ಮಾಡಿಬಿಟ್ಟು ಜನರೇಟ್ ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಾ ಇರ್ಬೋದು, ಬೇಕಿದ್ರೆ ಇದನ್ನ ಮತ್ತೆ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅದನ್ನೇ ಪೇಸ್ಟ್ ಮಾಡಿ, ಮತ್ತೆ ಅದನ್ನ ಪೇಸ್ಟ್ ಮಾಡಿ 1 ನಿಮಿಷದಲ್ಲಿ ಕ್ಯಾಪ್ ಕಟ್ ಪ್ರೋ ಡೌನ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಐತಲ್ಲ, ಇದನ್ನ ನೀವು ಎರೇಸ್ ಮಾಡ್ಕೊಳ್ಳಿ. ಅಂದ್ರೆ ಕಟ್ ಮಾಡಿ ಇದನ್ನ ನೀವು ಇವಾಗ ಏನಂತ ಟೈಪ್ ಮಾಡ್ಬೇಕಂದ್ರೆ AI ಥಂಬ್ನೈಲ್ಸ್. ಇಲ್ಲಿ ನೋಡ್ತಾ ಇರ್ಬೋದು, AI ಥಂಬ್ನೈಲ್ ನ ಹೇಗೆ ಕ್ರಿಯೇಟ್ ಮಾಡುವುದು ಇದನ್ನ ಕನ್ನಡದಲ್ಲಿ ಬರಿಬೇಕಾಗುತ್ತೆ ನೀವು. ನಾನಿವಾಗ ಇಂಗ್ಲಿಷ್ನಲ್ಲಿ ಬರೆದೆ, 1 ನಿಮಿಷ ಇರಿ. AI ಥಂಬ್ನೈಲ್ಸ್, ಇಲ್ಲಿ ಕನ್ನಡ ಟೆಕ್ಸ್ಟ್ ನ ಆಡ್ ಮಾಡಿ. ಮತ್ತೆ ಹೇಗೆ ಕ್ರಿಯೇಟ್ ಮಾಡುವುದು, ನೋಡ್ತಾ ಇರ್ಬೋದು, ಕ್ರಿಯೇಟ್ ಮಾಡುವುದು ಅಂತ ಕ್ರಿಯೇಟ್ ಮಾಡುವುದು ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಒಂದು ಟೈಟಲ್ ಆಗಿರುತ್ತೆ. ಇದು ನೆಕ್ಸ್ಟ್ ಟೈಟಲ್. ಅವಾಗಲೇ ಒಂದು ಟೈಟಲ್ ಬೇರೆ, ಈಗ ಬೇರೆ ಇನ್ನೂ ಒಂದು ಟೈಟಲ್ ನ ನಾನು ಕೊಟ್ಟಿದ್ದೀನಿ. ಇದನ್ನ ಮತ್ತೆ ನೀವು ಇಲ್ಲಿ ಒಂದು ಫೋಟೋನ ಆಡ್ ಮಾಡ್ಬೇಕಾಗತ್ತೆ. ಇವಾಗ ನೀವು ಅವಾಗಲೇ ಒಂದು ಕೊಟ್ರಲ್ಲ, ಆ ಫೋಟೋನಾದ್ರೂ ಆಡ್ ಮಾಡಿ, ಅಥವಾ ಇನ್ನು ಬೇರೆ ಏನಾದರೂ ಫೋಟೋ ಇತ್ತಂದ್ರೆ ಆ ಒಂದು ಫೋಟೋನ ಕೂಡ ನೀವು ಇಲ್ಲಿ ಆಡ್ ಮಾಡ್ಬೋದು. ನಾನು ಅದೇ ಒಂದು ಫೋಟೋನ ಮತ್ತೆ ಆಡ್ ಮಾಡಿದ್ದೀನಿ. ಇಲ್ಲಿ ಮತ್ತೆ ನಮ್ಮ ಫೋಟೋ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಸೆಂಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇವಾಗೇನು ಟೈಟಲ್ ನ ಕೊಟ್ಟಿದ್ರಲ್ಲ, ಈ ಟೈಟಲ್ ಮೇಲೆ ನಿಮ್ಗೆ ಬೇಕಾಗಿರುವಂತ ಫೋಟೋನ ಮತ್ತೆ ಒಂದು ತಮ್ನಲ್ ನ ರೆಡಿ ಮಾಡಿ ಕೊಡುತ್ತೆ. ಬೇಕಿದ್ರೆ ಆ ಒಂದು ತಮ್ನಲ್ ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಇದು ಜನರೇಟ್ ಆದ್ಮೇಲೆ 1 ನಿಮಿಷ ವೇಟ್ ಮಾಡಿ. ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತೇಳಿ. AI ಥಂಬ್ನೈಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇಲ್ಲಿ ನಾನು ಯಾವ ರೀತಿ ಟೈಪಿಂಗ್ ನ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಟೈಪಿಂಗ್ ಬಂದಿದೆ. ಆಮೇಲೆ ಇಲ್ಲಿ ಥಂಬ್ನೈಲ್ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆನೂ ಕೂಡ ನೀವು ನೋಡ್ತಾ ಇರ್ಬೋದು AI ಥಂಬ್ನೈಲ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ. ಈ ರೀತಿಯಾಗಿ ನಾವು ಥಂಬ್ನೈಲ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಇದೇ ರೀತಿಯಾಗಿ ಇಲ್ಲಿ ಇಲ್ಲಿ ನನ್ನ ಒಂದು ಫೋಟೋ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ರೆಡ್ ಕಲರ್ ಲೈನ್ ಐತಲ್ಲ, ಇದನ್ನ ನೀವು ಗ್ರೀನ್ ಕಲರ್ ಮಾಡ್ಕೋಬಹುದು, ಅಥವಾ ಯೆಲ್ಲೋ ಕಲರ್ ಅಲ್ಲಿ ಮಾಡ್ಕೋಬಹುದು, ಅಥವಾ ಆರೆಂಜ್ ಕಲರ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಕಲರ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲೇನೈತಲ್ಲ ರೆಡ್ ಕಲರ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನೈತಲ್ಲ, ಇದನ್ನ ನೀವು ನಿಮಗೆ ಬೇಕಾಗಿರುವಂತ ಕಲರ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಫೋಟೋವನ್ನ ಜನರೇಟ್ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ನಿಮ್ಮ ವಿಡಿಯೋಗೆ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಇವೇನಾದ್ರೂ ಹಾಕಕ್ ಬಂದಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ತರ ನಮ್ಗೆ ತಿಳಿಸ್ಕೊಡು ಅಂತ ಹೇಳ್ಬಿಟ್ಟು ನಾನು ನಿಮಗೆ 100% ಆಗಿ ಆ ತರದ್ದೇ ಆದಂತ ಒಂದು ವಿಡಿಯೋನ ಮಾಡಿಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ನಾವು ಥಂಬ್ನೈಲ್ಸ್ ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಈ ತರ ತಮ್ಮನೆಲ್ಲ ನೀವು ಕೂಡ ಜನರೇಟ್ ಮಾಡಿಬಿಟ್ಟು ನಿಮ್ಮ ವಿಡಿಯೋಗೆ ವ್ಯೂಸ್ ನ ಪಡ್ಕೊಳ್ಳಿ, ನಿಮ್ಮ ಚಾನಲ್ ನ ಗ್ರೋ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂಡ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದ್ರೆ ಬೇಗನೆ ಅದೊಂದು ಮಾಡಿ. ಸೊ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಈ ಒಂದು ಫೋಟೋ ಇಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿರೋ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.